ಚಿಲ್ಡ್ರನ್, ನಾವಿಂದು ಪಂಜಾಬಿನ ಪುರುಷ ಸಿಂಹ, ಪ್ರಾಂತೀಯ ಕಿಡಿ, ಸ್ಫೂರ್ತಿಯ ಸೆಲೆ, ಚೈತನ್ಯದ ಚಿಲುಮೆಯಾದ ಭಗತ್ ಸಿಂಗ್ ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಭಗತ್ ಸಿಂಗ್ ಅವರ ಕುಟುಂಬ ಹೇಗಿತ್ತು ಅಂತಂದ್ರೆ ಸ್ವಾತಂತ್ರ್ಯ ಯೋಧರ ಕುಟುಂಬವಾಗಿತ್ತು. ಹೆಂಗಂತಂದ್ರೆ ಅವ್ರ ತಂದೆ ಕಿಶನ್ ಸಿಂಗ್, ಅಜ್ಜ ಅರ್ಜುನ್ ಸಿಂಗ್, ಆಮೇಲೆ ಅವರ ಚಿಕ್ಕಪ್ಪಂದಿರಾದ ಸ್ವರ್ಣ ಸಿಂಗ್ ಮತ್ತು ಅಜಿತ್ ಸಿಂಗ್ ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಭಗತ್ ಸಿಂಗ್ ಅಂತ ಯಾಕೆ ಹೆಸರು ಬಂತು, ಏನಂದ್ರೆ ಅರ್ಥ ಅಂತಂದ್ರೆ ಭಗತ್ ಸಿಂಗ್ ಅವರು ಜನಿಸಿದಾಗ ಜೈಲಿನಲ್ಲಿದ್ದಂತ ಅವರ ಚಿಕ್ಕಪ್ಪಂದಿರು ಸ್ವರ್ಣ ಸಿಂಗ್ ಮತ್ತು ಅಜಿತ್ ಸಿಂಗ್ ಅವರ ಬಿಡುಗಡೆ ಆಯಿತು. ಹೀಗಾಗಿ ಅವರ ಕುಟುಂಬಸ್ಥರೆಲ್ಲರೂ ಈಗ ಮಗು ಹುಟ್ಟಿದ ಗಳಿಗೆ ಶುಭ ದಿನ ಅಂತ ಹೇಳಿ ಆ ಮಗುವಿಗೆ ಭಗತ್ ಸಿಂಗ್ ಅಂತ ಹೆಸರಿಟ್ರು. ಸಿಂಗ್ ಅಂದ್ರೆ ಸಿಖ್ ಸಮುದಾಯ, ಭಗತ್ ಅಂದ್ರೆ ಭಾಗ್ಯವಂತ. ಆ ಮಗು ಕೇವಲ ಅವರ ಕುಟುಂಬಕ್ಕೆ ಅಷ್ಟ ಅಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ ಭಾಗ್ಯವಂತರಾಗಿ ಬೆಳೆದರು. ಭಗತ್ ಸಿಂಗ್ ಅವರು 8 ವರ್ಷದಿದ್ದಾಗ ಒಂದ್ಸಲ ಅವ್ರ ತಂದೆ ಕಿಶನ್ ಸಿಂಗ್ ಅವ್ರ ಜೊತೆ ಹೊರಗೆ ಹೋಗಿರ್ತಾರ. ಅಲ್ಲಿ ಹೋದಾಗ ಪಂಜಾಬ್ನಲ್ಲಿ ಫೇಮಸ್ ಬೆಳೆ ಯಾವುದು ಅಂತಂದ್ರೆ ಗೋಧಿ ಬೆಳೆ. ಆ ಮಗು ಇದ್ದ ಅವ್ರ ತಂದೆಯವ್ರನ್ನ ಕೇಳ್ತಾರೆ ಭಗತ್ ಸಿಂಗ್ ಅವ್ರ, ಅವರೆಲ್ಲ ಏನ್ ಮಾಡಕತ್ತಾರ ಅಂತ. ಇಲ್ಲ, ಅವರೆಲ್ಲ ಗೋಧಿಯನ್ನ ಬೆಳೆಯಕತ್ತಾರಪ್ಪ ಅಂತಂದಾಗ, ಹಾಗಾದ್ರೆ ಗೋಧಿನ ಯಾಕೆ ಬೆಳಿಬೇಕು? ಇಲ್ಲ, ಗೋಧಿನ ಬೆಳೆದು ಚೀಲಗಂಟ್ಲೆ ಗೋಧಿಯನ್ನ ನಾವು ಮಾರಾಟ ಮಾಡಿ ನಾವು ಹಣ ಸಂಪಾದಿಸಬಹುದು, ಎಲ್ಲರ ಹೊಟ್ಟೆಯನ್ನು ತುಂಬಿಸಬಹುದು ಅಂದಾಗ ಅವಾಗ ಭಗತ್ ಸಿಂಗ್ ಅವರು, ಹಾಗಾದ್ರೆ ನಾವು ಬಂದೂಕನ್ನ ನೆಟ್ಟು ಬಂದೂಕನ್ನ ಚೀಲಗಂಟ್ಲೆ ಬೆಳೆದು ಭಾರತದ ಎಲ್ಲಾ ಜನರಿಗೆ ಬಂದೂಕನ್ನು ಕೊಟ್ಟು ನಾವ್ಯಾಗ ಬ್ರಿಟಿಷರನ್ನ ಓಡಿಸಬಾರದು ಅಂತ ತಂದೆಯನ್ನ ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡುವಂತಂದಾಗ ಚಿಕ್ಕ ವಯಸ್ಸಿನಲ್ಲಿ ಆ ಹೋರಾಟದ ಮನೋಭಾವದ ಚಿಂತನೆಗಳು ಭಗತ್ ಸಿಂಗ್ ಅವರಲ್ಲಿ ಇದ್ದು. ಆಮೇಲೆ 1919ರಲ್ಲಿ ಬ್ರಿಟಿಷರು ಒಂದು ಕಾಯ್ದೆಯನ್ನ ಪಾಸ್ ಮಾಡ್ತಾರೆ. ಅದು ಯಾವುದು ಅಂತಂದ್ರ ರೌಲೆಟ್ ಕಾಯ್ದೆ. ಏನದ್ರ ಕಾಯ್ದೆ ಉದ್ದೇಶ ಏನದ್ರದ್ದು ಅಂತಂದ್ರೆ 4-5 ಜನರು ಕೂಡಿ ಭಾರತೀಯರು ತಿರುಗಾಡುವಂತಿಲ್ಲ, ಹಬ್ಬ ಹರಿದಿನಗಳನ್ನು ಮಾಡುವಂತಿಲ್ಲ, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತಿಲ್ಲ, ಆಮೇಲೆ ಪತ್ರಿಕೆಗಳಲ್ಲಿ ಯಾವುದೇ ಲೇಖನವನ್ನು ಬರೆಯುವಂತಿಲ್ಲ, ಆಮೇಲೆ ಹೋರಾಟದ ಚಳವಳಿಯ ಮುಖಂಡತ್ವ ಅಂದ್ರೆ ಲೀಡರ್ಶಿಪ್ ತೆಗೆದುಕೊಳ್ಳುವಂತಿಲ್ಲ. ಅಕಸ್ಮಾತ್ ಅವ್ರ ಲೀಡರ್ ಯಾರದಾರಲ್ಲ ಅವರ ಆಸ್ತಿಯನ್ನು ಕಬಳಿಸೋದು. ಈ ರೀತಿ ಆ ರೌಲೆಟ್ ಕಾಯ್ದೆಯ ಉದ್ದೇಶಗಳಾಗಿದ್ದವು. ಭಾರತೀಯರೆಲ್ಲರೂ ನಾವೇಕೆ ಕಾಯ್ದೆಯನ್ನು ಇದರ ಕಪ್ಪು ಕಾಯ್ದೆ ಅಂತ ಕರೆದು ಇದನ್ನ ನಾವು ಪ್ರತಿಭಟಿಸಬೇಕು ಅಂತ ಹೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಪಂಜಾಬದಲ್ಲಿರುವಂತ ಅಮೃತಸರದ ಜಲಿಯನ್ವಾಲಾ ಬಾಗ್ ಒಂದು ಉದ್ಯಾನವನ. ಆ ಉದ್ಯಾನವನದಲ್ಲಿ 20,000 ಜನರು ಅಲ್ಲಿ ಸೇರ್ತಾರೆ. ಯಾವಾಗಂತಂದ್ರೆ 1919 ಏಪ್ರಿಲ್ 13ರಂದು ಅಲ್ಲಿ ಪಂಜಾಬಿನ ಒಂದು ಪ್ರಸಿದ್ಧ ಹಬ್ಬ ಯಾವುದು ಅಂತಂದ್ರೆ ಬೈಸಾಖಿ ಹಬ್ಬ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಸರಾ ಯಾವ ರೀತಿ ನಮ್ಮ ನಾಡ ಹಬ್ಬ ಪ್ರಸಿದ್ಧ ಐತಲ್ಲ, ಹಂಗ ಪಂಜಾಬದೊಳಗ ಬೈಸಾಖಿ ಹಬ್ಬ ಅನ್ನುವಂತ ಅತ್ಯಂತ ಪ್ರಸಿದ್ಧವಾದ ಹಬ್ಬ. ಆ ಹಬ್ಬದ ದಿವಸ 1919 ಏಪ್ರಿಲ್ 13ರಂದು ಅಲ್ಲಿ ಎಲ್ಲರೂ ಸೇರ್ತಾರೋ, 20,000 ಜನ ಸೇರ್ತಾರೋ. ಈ ಸುದ್ದಿ ಗೊತ್ತಾಗಿ ಬ್ರಿಟಿಷ್ ಅಧಿಕಾರಿ ಯಾರು ಅಂತಂದ್ರೆ ಲೆಫ್ಟಿನೆಂಟ್ ಮೈಕಲ್ ಓಡ್ವಯರ್ ಅನ್ನುವಂತ ಅಧಿಕಾರಿ ತನ್ನ ಸೇನಾಧಿಪತಿ ಯಾರಿಗೆ ಅಂತಂದ್ರೆ ಜನರಲ್ ಡಯರ್ಗ ಆರ್ಡರ್ ಮಾಡ್ತಾನೆ, ಇಲ್ಲ ನೀನ್ ಅಲ್ಲಿ ಹೋಗು, ಅಲ್ಲಿ ಜನ ಎಲ್ಲ ಸೇರಿದಾರು, ನೀನು ಹೋಗಿ ಅವರನ್ನು ಕೊಲ್ಲು ಅಂತ ಆರ್ಡರ್ ಮಾಡಿದಾಗ ಜನರಲ್ ಡಯರ್ ಸೇನಾಧಿಪತಿ ತನ್ನ ಸೈನಿಕರೆಲ್ಲ ಅಲ್ಲಿ ಕರ್ಕೊಂಡು ಬಂದು ಒಳಗಡೆ ಎಲ್ಲಾರನ್ನ ನಿಲ್ಲಿಸ್ತಾನಲ್ಲಿ 20,000 ಜನ ಅತ್ಯಂತ ಶಾಂತಿಯುತವಾಗಿ ಅಲ್ಲಿ ಸಭೆ ನಡೆಸಿದ್ರು. ಅವರಿಗೆ ಯಾವುದೇ ಒಂದು ಮುನ್ಸೂಚನೆಯನ್ನು ಕೊಡದೆ ಅಲ್ಲಿ ಏನ್ ಮಾಡ್ತಾರೋ ಜನರಲ್ ಡಯರ್ ತನ್ನ ಸೈನಿಕರಿಗೆ ಆರ್ಡರ್ ಮಾಡ್ತಾನೆ, ನಂದು ಒಂದು ಗುಂಡು ವೇಸ್ಟ್ ಆಗಬಾರದು, ಪ್ರತಿಯೊಬ್ರು ಸಾಯ್ಬೇಕು, ಪ್ರತಿಯೊಬ್ರು ನೀನು ಕೊಲ್ಲು ಅಂತಂದಾಗ ಎಲ್ಲರ ಮೇಲೆ ಗುಂಡನ್ನ ಹಾಕ್ತಾರೋ. ಅಲ್ಲೇ ಒಂದು ಬಾವಿ ಇರ್ತೈತಿ, ಜನ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿ ಆ ಬಾವಿ ಒಳಗೆ ಜನ ಬೀಳ್ತಾರೋ. ಅದನ್ನ ನೋಡಿ ಉಳಿದ ಜನ ಅಯ್ಯೋ ಬಾವಿ ಒಳಗ ಬದುಕಬಹುದಲ್ಲ ಅಂತ ಹೇಳಿ ಆ ಜಿಗದವ್ರ ಮೇಲೆ ಜಿಗಿದು ಒಬ್ಬರ ಮೇಲೆ ಬಿದ್ದು ಸುಮಾರು 379 ಜನ ಬಾವಿ ಒಳಗೆ ಬಿದ್ದು ಸಾಯ್ತಾರೋ. ಆಮೇಲೆ 1,208 ಜನ ಗಾಯಗೊಳ್ತಾರೋ ಒಬ್ಬರ ಮೇಲೆ ಒಬ್ರು ಬಿದ್ದು. ಯಾಕಂದ್ರೆ ಜಲಿಯನ್ವಾಲಾ ಬಾಗ್ ಕೇವಲ ಒಂದೇ ಬಾಗಿಲು, ಅದು ಚಿಕ್ಕದಾದ ಬಾಗಿಲ, ಅದೇ ಬಾಗಿಲಿನಿಂದ ಹೋಗಬೇಕು, ಅದೇ ಬಾಗಿಲಿನಿಂದ ಬರಬೇಕು. ಹೀಗಾಗಿ ಒಬ್ಬರ ಮೇಲೆ ಒಬ್ರು ಬಿದ್ದು ಸಾಯ್ತಾರೋ. ಈ ಘಟನೆ ಆದ ನಂತರ ಬ್ರಿಟಿಷರು ಅದನ್ನೆಲ್ಲ ಬಿಗುವಿನ ಒಂಥರ ವಾತಾವರಣ, ಕರ್ಫ್ಯೂ ಅಂದ್ರೆ ಯಾರು ಗುಂಪುಗಳು ತಿರುಗಾಡಿಲ್ಲ ಅಂತ ಹೇಳಿ ಒಂದು ಕಾಯ್ದೆಯನ್ನು ಪಾಸ್ ಮಾಡ್ತಾರೋ. ಆಮೇಲೆ ಈ ಭಗತ್ ಸಿಂಗ್ ಅವರಿಗೆ ಎಷ್ಟು ವಯಸ್ಸಾಗಿರ್ತೈತೆ ಅಂತಂದ್ರೆ 12 ವರ್ಷ. ಮಗು ಶಾಲೆಗೆ ಹೋಗಿರ್ತಾರ. ಅವರು ಶಾಲೆಯಿಂದ ಮಕ್ಕಳು ಎಲ್ಲರೂ ಮನೆಗೆ ಹೋದ್ರ ಭಗತ್ ಸಿಂಗ್ ಅವರು ತಮ್ಮ ಸ್ಕೂಲ್ ಬ್ಯಾಗ್ ತಗೊಂಡ ಸೀದಾ ಎಲ್ಲಿ ಬರ್ತಾರೋ ಅಂತಂದ್ರೆ ಜಲಿಯನ್ವಾಲಾ ಬಾಗ್ ಬಂದು ಅಲ್ಲಿ ಬ್ರಿಟಿಷರ ಕಣ್ತಪ್ಪಿಸಿ, ಪೊಲೀಸರ ಕಣ್ತಪ್ಪಿಸಿ ಅಲ್ಲಿ ಒಳಗೆ ಬಂದು ನೋಡ್ತಾರೋ. ಯಾವ ರೀತಿ ಮಳೆ ಆದಾಗ ನೀರಿನಿಂದ ಮಣ್ಣು ರಾಡಿ ಕೆಸರಾಗಿರ್ತದಲ್ಲ, ಹಂಗ ರಕ್ತದಿಂದ ಮಣ್ಣಲ್ಲಿ ಏನಾಗಿರ್ತದೆ, ರಕ್ತ ಸಿಕ್ತ ಮಣ್ಣಾಗಿರ್ತದೆ. ತನ್ನ ಡಬ್ಬಿ ತೆಗೆದು ಊಟದ ಡಬ್ಬಿಯನ್ನು ತೆಗೆದು ಅದರೊಳಗ
ಮಣ್ಣನ್ನು ತುಂಬಿಕೊಂಡು ಮನೆಗೆ ಬಂದು ತಾಯಿ ಅಡಿಗೆ ಮಾಡಿ ಮಗನ ಸಲುವಾಗಿ ಕಾಯ್ತಿರ್ತಾಳು, ತಂಗಿ ಮಗನ ಕಾಯ್ತಿರ್ತಾಳ ಅಣ್ಣನ ಸಲುವಾಗಿ. ಅವಾಗ ಎಲ್ಲಿ ಹೋಗಿದ್ದೀನಿ ಅಂತ ಹೇಳಿದಾಗ, ಇಲ್ಲ ಅಣ್ಣ ಹೋಗಿದ್ವಿ, ಇನ್ನು ಮೇಲೆ ನೀವು ದೇವರನ್ನ ಪೂಜೆ ಮಾಡೋಣ ಅಂತ ಹೇಳಿ ಜಗಲಿ ಮೇಲೆ ಆ ರಕ್ತ ಸಿಕ್ಕದ ಮಣ್ಣಿನ ಡಬ್ಬಿಯನ್ನಿಟ್ಟು ಏನ್ ಮಾಡ್ತಾರೋ ಪೂಜೆ ಮಾಡುವಂತ ಮನೆಯೊಳಗೆ ಎಲ್ಲರಿಗೂ ಹೇಳ್ತಾರೋ. ಈ ರೀತಿ ಕೇವಲ 12 ವರ್ಷ ಇದ್ದಾಗ ಹೋರಾಟ ಮನೋಭಾವದ ಚಿಂತನೆಗಳು ಮತ್ತು ಶಾಲಾ ಕಾಲೇಜಿನ ದಿನಗಳಲ್ಲಿ ಭಗತ್ ಸಿಂಗ್ ಅವರು ಕ್ಲಾಸ್ನಲ್ಲಿ ಇರುವುದಕ್ಕಿಂತ ಲೈಬ್ರರಿಯಲ್ಲಿ ಇರ್ತಿದ್ರು. ಅಷ್ಟೊಂದು ಓದುವ ಹುಚ್ಚ. ಬೇರೆ ಬೇರೆ ದೇಶದ ಪುಸ್ತಕಗಳ ಕ್ರಾಂತಿಕಾರಿ ಹೋರಾಟಗಾರರ ಅವರ ಜೀವನ ಚರಿತ್ರೆನ ಅವರು ಅಭ್ಯಾಸ ಮಾಡಿದ್ರು. ಮುಂದೆ ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ 3 ಜನರನ್ನ ಬಂಧಿಸ್ತಾರೆ. ಯಾರು ಅಂತಂದ್ರೆ ರಾಜ್ಗುರು, ಸುಖದೇವ, ಭಗತ್ ಸಿಂಗ. 3 ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೋ. 1931 ಮಾರ್ಚ್ 23ನೇ ತಾರೀಕಿಗೆ ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೋ. ಆ ಗಲ್ಲು ಶಿಕ್ಷೆ ಆಗ್ತದೆ, ನಾವಿನ್ನು ಸಾಹಿತ್ಯ ಅನ್ನೋದು ಗೊತ್ತಿದ್ರು ಕೂಡ ಆ ಜೈಲಿನಲ್ಲಿ ಲೈಬ್ರರಿಯಿಂದ ಒಳ್ಳೊಳ್ಳೆ ಪುಸ್ತಕಗಳನ್ನ ತರ್ಸ್ಕೊಂಡು ಓದುತ್ತಾರೋ ಅಂತವನ್ನು ಓದುವ ಅವರಿಗೆ ಹವ್ಯಾಸವಿತ್ತು. ಈ ರೀತಿ ನಾವೆಲ್ಲ ಬದುಕ್ತೀವಿ ಅನ್ನೋದು ನಮ್ಗೆ ಗೊತ್ತಿದ್ರು ಪುಸ್ತಕಗಳನ್ನ ನಾವು ಅವರಲ್ಲಿರುವಂತಹ ಪುಸ್ತಕದ ಪ್ರೇಮ, ಭಗತ್ ಸಿಂಗ್ ಅವರಲ್ಲಿರುವಂತಹ ಪುಸ್ತಕದ ಪ್ರೇಮ, ಆಮೇಲೆ ಅವರಲ್ಲಿ ದೇಶ ಪ್ರೇಮ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತೀನಿ.